ಹಾ ಇವಾಗ ನಾವು ಚೆನ್ನಾಗಿ ಮ್ಯಾಗಿ ಎಲ್ಲ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪುಸಿ ಕ್ಯಾಟ್ ಶೂ ಹಾಕೊಳ್ಳೋ ಹಂಗೆ ಬರ್ತೀಯಾ ಏಯ್ ಗೈಸ್ ನೋಡಿ ನನ್ ಮಗ ಅಲ್ಕ ನನ್ ಮಗ ಚಪ್ಪಲಿ ತಂದಿಲ್ಲ ಒಂದ್ ಹೊಸ ಚಪ್ಪಲಿ ತಗೊಳ್ಳೋ ಅಂದ್ರೆ ಅವಳೆ ಗೂಬೆ ನನ್ ಮಗಂತ ನೋಡಿ ನೋಡಿ ಹೆಂಗ್ ಓಡಾಡ್ತಾನ ನೋಡಿ ಉಗಿಬೇಕಾ ಬೇಡವಾ ನನ್ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ ಮಗ ಏನಿವಾಗ ನಿನಗೇನು ನೀನ್ ಇದುವರೆಗೂ ತಪ್ಪು ಮಾಡೇ ಇಲ್ಲ ತಪ್ಪು ಮಾಡಿಲ್ಲ ಇಲ್ಲ ನಾ ಪುಟ್ಟ ತಪ್ಪು ಮಾಡಿದ್ದೀನಿ ಅಣ್ಣ ಮಾಡಿದ್ಯಾ ಏಯ್ ಚಾರ್ಕೋಲ್ ಹಚ್ಚಕ ಓಕೆ ಗೈಸ್ ನಮ್ಮ ಹುಡುಗ ಹೆಂಗ್ ರೆಡಿಯಾಗಿ ನೋಡಿ ಹೆಂಗೆ ಫುಲ್ ಹೆಂಗೆ ಫುಲ್ ಹಂಗೆ ಮ್ಯಾಚ್ ನೋಡಿ ವೈಟ್ ಟಿ ಶರ್ಟ್ ವೈಟ್ ಶೂಸ್ ವೈಟ್ ಶರ್ಟ್ಸ್ ಒಳಗಡೆ ವೈಟ್ ಚಡ್ಡಿ ನೋಡಿ ನಾವು ನಮ್ಮ ನಿತೀಶನ್ ಗಾಡಿ ತಗೊಂಡ್ ಹೋಗ್ತಾ ಇದೀವಿ ಬಿಕಾಸ್ ಇಟ್ಸ್ ನಮ್ ಪೆಟ್ರೋಲ್ ಉಳ್ಸಕ್ಕೆ ಅಂತ 20 ರೂಪಾಯಿ ಪೆಟ್ರೋಲ್ ಹಾಕ್ಸಿ ನಿತೀಶ್ ನಮ್ ಗಾಡಿಗೆ 500 ರೂಪಾಯಿ ಹಾಕ್ಸ್ಬೇಕು ನಿತೀಶ್ ಗಾಡಿಗೆ 20 ರೂಪಾಯಿ ಹಾಕ್ತಿವಿ ಸೊ ಇವಾಗ ನಾವು ಊಟ ಮಾಡಕ್ಕೆ ಹ್ಯಾಂಟೋಸ್ಗೆ ಹೋಗ್ತಾ ಇದೀವಿ ನಮ್ಮ ಫೇವ್ರೇಟ್ ಪಿಜ್ಜಾ ಲಾಸ್ಟ್ ಟೈಮ್ ನಮ್ಮ ಹುಡುಗನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸೊ ವೆರಿ ಫೇವ್ರೇಟ್ ಸೊ ಇಲ್ಲಿ 2-3 ಇದೆ ತುಂಬಾ ಚೆನ್ನಾಗಿ ಬಟ್ ವಿ ಲೈಕ್ ಹ್ಯಾಂಟೋಸ್ ಪಿಜ್ಜಾ ಆಮೇಲೆ ಇನ್ನೊಂದಷ್ಟು ಪಿಜ್ಜಾಗಳು ತುಂಬಾ ಫೇವ್ರೇಟ್ ಇದೆ ರೆಡ್ ಚಿಲ್ಲಿಸ್ ಚೆನ್ನಾಗಿದೆ ಆಮೇಲೆ ಕೆಫೆ ಎಕ್ಸ್ಟೆಸಿ ಚೆನ್ನಾಗಿದೆ ಆಮೇಲೆ ಇದು ಟ್ಯಾಂಡಸ್ ಚೆನ್ನಾಗಿದೆ ಸೊ ಟ್ಯಾಂಡಸ್ ಇಸ್ ಮೋರ್ ಆಫ್ ಇನ್ನು ಜ್ಯೂಸಿ ಆಗಿರುತ್ತೆ ಕಂಪೇರ್ ಟು ಅದ್ರಸ್ ಎಲ್ಲ ವುಡ್ ಫೈರ್ ಪಿಜ್ಜಾನೆ ಸೊ ಈಗ ಕೆಫೆಗೆ ಹೋಗಿ ಮತ್ತೆ ಬಂದು ಸ್ನಾನ ಮಾಡಿ ಮತ್ತೆ ಆಮೇಲೆ ನೋಡ್ತೀವಿ ಸರಿ ಆಯ್ತು ಅವ್ರಿಗೆ ಬರಕ್ ಹೇಳಮ್ಮ ನಾವು ಹೋಗೋಣ ನೋಡಿ ಸ್ವಲ್ಪ ನನ್ ಮಗ ಏನು ಬರೀ ಚಪ್ಪಲ್ ನೋಡಿ ಹಿಂಗೆ ಬರ್ತಾವಂತ ಲೇ ಅದು ಇದು ಕೆಫೆನೋ ಶೂ ಹಾಕೊಂಬರ ಏನಾಗಲ್ಲ ಅಷ್ಟು ಮಗ ನೀನು ಇಂಥವ್ರೆಲ್ಲ ಕರ್ಕೊಂಡು ಟ್ರಿಪ್ ಹೋಗ್ತೀವಿ ನೋಡಿ ಲೈಟ್ ಇದಿಸ್ಕೊಂಬಾರ ಏನೋ ನೀನು ಸೊ ಲೆಟ್ಸ್ ಗೋ ಹೊಡವ ಇವಾಗ ನೋಡಿ ಗೈಸ್ ನಮ್ಮ ವ್ಯೂ ಹೆಂಗಿದೆ ಟಕ ಇದಲ್ಲ ಇಲ್ಲಿ ನೋಡಿ ಪಾಂಡಿಚೇರಿಯಲ್ಲಿ ಹೊಡಿ ನಮ್ಮ ಮೇಲೆ ಟಡ ನೋಡಿ ಇಲ್ಲ ಮನೆಗಳು ಸರಿ ಏನೋ ಮಾಡ್ತಾವ ನೋಡ್ ಮಗ ನಿಂಗೆ ಇಂಟೀರಿಯರ್ಗೆ ವರ್ಕ್ ಇದಾಗುತ್ತೆ ಎಷ್ಟು ನೋಡಿ ನಮ್ಮ ಹುಡುಗ ನಿಮ್ಗೆ ಗೊತ್ತಲ್ಲ ಇಂಟೀರಿಯರ್ ಡಿಸೈನರ್ ಇವಾಗ ಕನ್ಸ್ಟ್ರಕ್ಷನ್ ಗೆಲ್ದಿದ್ದಾನೆ ಸೊ ನಿಮ್ಮ ಮನೆ ಏನೇ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಫ್ರಮ್ ಪ್ಲಾನಿಂಗ್ ಟಿಲ್ ಲಾಸ್ಟ್ ಆಮೇಲೆ ಇದು ರೈಟ್ ಆಮೇಲೆ ಏನ್ ಹೇಳ್ತಾರೆ ಇಂಟೀರಿಯರ್ ಡಿಸೈನಿಂಗ್ ಎನಿಥಿಂಗ್ ಸೊ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾನೆ ಈಗ ಆಲ್ರೆಡಿ ಒಂದು 5-6 ಪ್ರಾಜೆಕ್ಟ್ಸ್ ಸೂಪರ್ ಆಗಿ ನಡೀತಾ ಇದೆ ಇನ್ನೊಂದು ಕಂಪ್ಲೀಷನ್ ಬಂದಿದೆ ಸೊ ನಮ್ ಫ್ರೆಂಡ್ ಈಸ್ ವೆರಿ ಹ್ಯಾಪಿ ನಾನು ಹೋಗಿದ್ದೆ ಮೊನ್ನೆ ಸೊ ಈಸ್ ವೆರಿ ಹ್ಯಾಪಿ ಅಬೌಟ್ ದ ವರ್ಕ್ ಅಂಡ್ ಆಲ್ ಸೊ ನೆಕ್ಸ್ಟ್ ಸ್ಟ್ರೈಟ್ ಸೊ ಎಲ್ಲ ಸಖತ್ತಾಗಿ ಮಾಡ್ಕೊಡ್ತಾನೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ನಾನೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮ್ಯೂಸ್ ಇನೋವೇಷನ್ ಅಂತ ಸೊ ಕಾಂಟ್ಯಾಕ್ಟ್ ಮಾಡಿ ಇಂಟೀರಿಯರ್ ಹೌಸ್ ಹೋಲ್ಡ್ ವರ್ಕ್ ಏನಿದ್ರು ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಕೀ ಕೊಡೋ ತನಕ ಎಲ್ಲ ಮಾಡ್ಕೊಡ್ತಾರೆ ಎನಿಥಿಂಗ್ ನಿಮ್ಗೆ ಜಸ್ಟ್ ಡಿಸೈನ್ ಬೇಕು ಅಂದ್ರೆ ಅದಕ್ಕೂ ಮಾಡ್ತಾನೆ ಎಲ್ಲದಕ್ಕೂ ಸಪರೇಟ್ ಚಾರ್ಜ್ ಅಂತಿದೆ ಸೊ ವಿಲ್ ಗಿವ್ ಇಟ್ ದಿಸ್ ಬೆಸ್ಟ್ ಬೇರೆಯವ್ರ ತರ ತುಂಬಾ ಡಿಸ್ಕೌಂಟ್ ಕೊಡ್ತೀವಿ ಅಂದ್ಬಿಟ್ಟು ಲೋಕಲ್ ಪ್ರಾಡಕ್ಟ್ ಎಲ್ಲ ಅವ್ನು ಹಾಕಲ್ಲ ಸೊ ಗೊತ್ತಿರೋ ಕಡೆಯಿಂದ ಅಂದ್ರೆ ಡೆಫಿನೆಟ್ಲಿ ವಿಲ್ ಆಮೇಲೆ ನೀವು ಬಂದ್ಬಿಟ್ಟು ಕಮ್ಮಿ ಕೊಟ್ಟಿದ್ದೀರಾ ಇದ್ಯಾಕಂಗೆ ಅಂತೆಲ್ಲ ಕೇಳಂಗಿಲ್ಲ ಸೊ ಚೆನ್ನಾಗಿ ಮಾಡ್ಕೊಡ್ತಾನೆ ಬಟ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಮಾಡ್ಕೊಡ್ತಾನೆ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ ಸ್ಟ್ಯಾಂಡರ್ಡ್ ಎಲ್ಲ ಮಾಡ್ಕೊಡ್ತಾರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಪಿಜ್ಜಾ ತಿನ್ನಕ್ ಹೋಗ್ತಾ ಇದೀವಿ ನಮ್ಮ ಬಾಯ್ಸ್ ಹಿಂದೆ ಬರ್ತಾವ್ರೆ ಎಲ್ಲೂ ಕಾಣ್ತಾ ಇಲ್ಲ ಆದ್ರೆ ನಾವು ಹೋಗ್ತಾ ಇದೀವಿ ಸಿಗುವ ಅಲ್ಲಿಗೆ ಹೋಗಿ ಬನ್ನಿ ವೆಲ್ಕಮ್ ನೀನು ಅವರಿ ಹೇಳೋ ಏನ್ ಮಾಡಿದೆ ಬೆಳಗ್ಗೆಯಿಂದ ಕೇರ ಮಾಡಿದ್ದು ಎಲ್ಲ ಹೇಳೋ ಹಾಯ್ ಬ್ರೋ ಬಾಯ್ ಕಾಂಟೆಂಟ್ ಕೊಡ್ತಾರೆ ರಾಜು ನಮ್ಮ ಹುಡುಗ ಫುಲ್ ಸುಸ್ತಾಗ್ಬಿಟ್ಟಾರೆ ಜೋಶ್ ಬಂದ್ಮೇಲೆ ಮಾತಾಡಿಸ್ತೀನಿ ಅವ್ನ ಕೈಲಿ ತಿನ್ಮೇಲೆ ನೋಡಿ ನಮ್ಮ ಹುಡುಗ ಉದ್ರಿಸ್ತಾನೆ ತಿನ್ಬಿಟ್ಟು ರಿವ್ಯೂ ಕೊಡೋ ನನ್ನ ಮಗನೇ ಚೆನ್ನಾಗಿದೆ ಅಂತ ಹೇಳ್ಬೇಕು ನಾನ್ ಕರ್ಕೊಂಡ್ ಬಂದಿರೋದು ಚೆನ್ನಾಗಿಲ್ಲ ಅಂದ್ರೆ ಸಚಿನ್ಗೆ ಬೇಜಾರಾಗುತ್ತೆ ಸಚಿನ್ ಫೇವ್ರೇಟ್ ಜಾಗ ಇದು ಮಗ ನಿನ್ ಫೇವ್ರೇಟ್ ಜಾಗ ಮಗ ನಿಂಗೆ ಹರ್ಟ್ ಆಗುತ್ತೆ ಹೇಗಿದೆ ನೈಸ್ ಏನ್ ಪಿಜ್ಜಾ ಹೇಳಿದ ಗೈಸ್ ಅವ್ನಿಗೆ ಯಾವ ಪಿಜ್ಜಾ ಅಂತಾನೆ ಗೊತ್ತಿರಲ್ಲ ನಾವು ಆರ್ಡರ್ ಮಾಡಿದ್ ಪಾಪ ಗೈಸ್ ನೋಡಿ ಇದು ಮಸಾಲಾ ಪಿಜ್ಜಾ
ಓ ಶೇಟ್, ನನ್ನ ಫೋನ್ ಮೇಲೆ ಚೀಸ್ ಬಿದ್ದಿದೆ. ಕಟ್ ಮಾಡಿದೆ. ಇದು ಮಸಾಲಾ ಪಿಜ್ಜಾ. ಇದು ಆಕ್ಚುಲಿ ಮಸಾಲಾ ಪಿಜ್ಜಾ, ಇಲ್ಲಿ ಫೇವ್ರೆಟ್ ಪಿಜ್ಜಾ. ಸೊ ಫೇಮಸ್ ಪಿಜ್ಜಾ, ಸಾರಿ ಫೇವ್ರೆಟ್ ಅಲ್ಲ. ನಿನಗ ಎಲ್ಲ ತಿನ್ನೋ ನೀನು ಸುಮ್ಮನೆ ತಿನ್ನುವ ಇವಾಗ. ಗೈಸ್ ನೋಡಿ ನಾವು ಇವಾಗ ಏನ್ ಮಗ ಇದು, ವಾಟ್ ಇಸ್ ದಿಸ್, ವಾಟ್ ಪಾಸ್ತಾ ಇಸ್ ದಿಸ್? ಶ್ರಿಮ್ ಪಾಸ್ತಾ ತಿಂತ ಇದೆ ನೋಡಿ. ಶ್ರಿಮ್ಸ್ ಎಲ್ಲ ಹೆಂಗಿದೆ ನೋಡಿ, ಹೆಂಗೆ ಈಗ ಲಕ 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 ಅಂತ ಮುರ್ಗ ತಿಂತಾನೆ, ತಿನ್ಬಿಟ್ಟು ಟೇಸ್ಟ್ ಹೇಳ್ತಾನೆ. ಓ ಬಾಯನ್ನು ಅಗಲಿಸಿ ಹಾಕೊಂಡ. ಏನ್ ಹೇಳು, ಚೆನ್ನಾಗಿದೆಮ್ಮ, ಡಿಸೆಂಟ್ ಏನ, ಸಮಥಿಂಗ್ ನ್ಯೂ. ಓಕೆ, ಈಗ ಸಮಥಿಂಗ್ ನ್ಯೂನ ನಾವು ಟ್ರೈ ಮಾಡುವ. ಇವನೊಬ್ಬ ಅಲ್ಲಾಡ್ಸ್ತಾನೆ ನಾನು. ಏ ರಾಜಾ, ಪಿಜ್ಜಾ ಬೇಕಾ? ಗೈಸ್ ನೋಡಿ, ಇದು ಪಿಜ್ಜಾ ತಿನ್ನಕ್ ಬಂದಿದೆ. ಯಾರು ಕೊಡ್ತಾ ಇಲ್ಲ. ಅದು ಪಿಜ್ಜಾ ಅಲ್ಲ, ಇದೆ ನಮ್ ತರ ಟೊಮೆಟೊ. ಅದು ನಮ್ ತರ ವೆಜಿಟೇಬಲ್ಸ್, ವೆಜಿಸ್ ತಿನ್ನಕ್ ಬಂದಿದೆ. ಏನ್ ತಿಂದಿದೆ? ಏನ್ ಕ್ರೀಮ್ ಕೊಡುತ್ತ ಅದು? ಈ ಕ್ರೀಮ್ ತಿನ್ಬಿಟ್ಟು ಅದು ಬೇರೆ ಕ್ರೀಮ್ ಕೊಡುತ್ತಾ? ಏನೇನು ಅಸಹ್ಯ. ಕೇಳಿ, ಇದ್ರ ಬಗ್ಗೆ ಏನ್ ಹೇಳ್ತೀಯ? ಏನ್ ಹೇಳ್ತಾನಂದ್ರೆ, ಮಶ್ರೂಮ್ ಕ್ರೀಮ್ ಇದು ತಿನ್ಬಿಟ್ಟು ಹಸು ಅದ್ರ ಕ್ರೀಮ್ ಕೊಡುತ್ತಂತೆ. ಕೋಮಳಿ ಕಿತ್ಬಿಡ್ತೀನಿ ಮುಂಡೆ ಮಗನೇ, ಏನ್ ಕೇಳ್ಬಾರ್ದು ಕೇಳ್ದುವಾ? ತಿಂತಿರೋದೇ ಅದು ಅದೇ ತಿನ್ಬಿಟ್ಟು ಇನ್ನೊಂದ್ಸಲ ಕ್ರೀಮ್ ಕೊಡುತ್ತಾ? ಏನ್ ಹೇಳ್ಬಿಟ್ಟು ಕ್ರೀಮ್ ನನ್ ಮಗನೇ. ನವರಂಗಿ. ಗೈಸ್ ಇವ್ನ ಹೊಸ ಹೆಸರು ಏನ್ ಮಗ? ನವರತ್ನ ನವರಂಗಿ. ಎನ್ಎನ್ ನಿತೀಶ್. ಓಹೋ ಏ ಕ್ಯಾಪ್ಚರ್ ಆಗಿದೆ. ಹಾ, ಏ ನನ್ ಮಗ ಇವನು ದೊಡ್ಡ ಇದೇನು. ಓಹೋ, ಏನೇನು ಕಾಳಿದಾಸನ್ ತಮ್ಮ ನನ್ ಮಗನೇ. ಕರೆಕ್ಟ್ ಗೈಸ್. ಇವಾಗ ಮುಚ್ಬಿಟ್ಟಾರ ಮಗ. ಯಶಿ ರೆಸ್ಟೋರೆಂಟ್. ಹೆಂಗಿತ್ತು ಕೇಟಿ? ಸಗದಾಗಿತ್ತು. ಇಟಾಲಿಯನ್ ಅದು ವೈಟ್ ಸಾಸ್ ಕ್ರೀಮಿ ಪಾಸ್ತಾ ನನಗೆ ತುಂಬಾ ಇಷ್ಟ. ನನ್ನ ಫೇವರೇಟ್, ಒನ್ ಆಫ್ ಮೈ ಫೇವರೇಟ್. ಇಲ್ಲಿ ಆಮೇಲೆ ಇದು ಪಿಜ್ಜಾ ಚೆನ್ನಾಗಿತ್ತು. ಪಿಜ್ಜಾ ವಾಸ್ ಅಗೇನ್ ಜ್ಯೂಸಿ ಅಂಡ್ ಆಸಮ್. ಸೂಪರ್. ಹೆಂಗೆ ಫುಲ್ ಜ್ಯೂಸಿ ಬಾಯ್. ಬಟ್ ವಿ ಗೆಟ್ ಬೆಟರ್ ಪಿಜ್ಜಾ ಇನ್ ಬ್ಯಾಂಗ್ಳೂರ್. Emotional damage. ಬಿಟ್ಟ ಒಳಗು. ಹೌದ್ ಮಗ, ಪಿಜ್ಜಾ ಎಲ್ಲ ಕಡೆ ಚೆನ್ನಾಗಿ ಸಿಗುತ್ತೆ. ಬಟ್ ಪಾಂಡಿಚೇರಿಯಲ್ಲಿ ದಿಸ್ ಇಸ್ ಒನ್ ಆಫ್ ದಿ ನೈಸ್. ಯಾರೋ ಲೋಫಾರ್. ಓಕೆ ಗೈಸ್, ಎಲ್ಲ ತಿಂದಾಯ್ತು, ಎಲ್ಲ ಮಜಾ ಮಾಡಾಯ್ತು. ಇವಾಗ ಹೊರಟ್ವಿ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಚಿಲ್ ಮಾಡಿ ಆಮೇಲೆ ರಾಕ್ ಬೀಚ್ ಹತ್ರ ಹೋಗ್ಬೇಕು. ರಾಕ್ ಬೀಚ್ ಹತ್ರ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬೈಕ್ಗಳ್ದು ನಮ್ದಲ್ಲ, ಆಮೇಲೆ ಹೊರಡೋದಷ್ಟೇ. ಅಲ್ಲ ನೋಡಪ್ಪ ಗೈಸ್, ನಾವು ಹಂಗೆ ಸುಮ್ನೆ ಆರೋವಿಲ್ಲೆ ಕಡೆ ಒಂದು ರೌಂಡ್ ಹೋಗೋಣ ಅಂತ ಬರ್ತಾ ಇದೀವಿ. ಒಂದ್ ನಿಮಿಷ, ಇಲ್ಲೊಂದು ಒಳ್ಳೆ ರೆಸ್ಟೋರೆಂಟ್ ಕಾಣಿಸ್ತು ಗೈಸ್. ನೋಡಿ ರೆಸ್ಟೋರೆಂಟ್ ಹೆಸರು ನೋಡಿ. ವಾವ್, ಏಯ್ ಸಕಲಾಗಿದೆ. ಗೈಸ್ ನೋಡಿ ರೆಸ್ಟೋರೆಂಟ್ ಇದೆ, ಈಟ್ ಪುಸ್ಸಿ ಅಂತೆ. ಕಾರ್ ಡೈನಿಂಗ್, ಪೋಟ್ರಿ, ಸೆರಾಮಿಕ್ ಪೇಂಟಿಂಗ್, ನೋಡಿ ಏನೇನೋ ಇದೆ. ಫೋಟೋ ಬೂತ್, ವೀಕೆಂಡ್, ಡಿಜೆ ಪಾರ್ಟಿ ಎಲ್ಲ ಆಗುತ್ತಂತೆ ಬೇಬಿ. ವಿ ಸ್ಯಾಟಿಸ್ಫೈ ಯುವರ್ ಟಂಗ್ ಅಂತೆ ಗೈಸ್. ನೋಡಿ ಹೆಂಗಿದೆ, ಸಕದಾಗಿದೆಲ್ಲ ನೋಡಿ. ಏನೋ ತಪ್ಪು ಅನರ್ಥ ತಿಳ್ಕೊಂಬಿಡಿ. ನೋಡಿ ಹಿಂಗೆಲ್ಲ ಹೆಸರಿಟ್ಟಿದ್ದಾರೆ. ಅಯ್ಯೋ ಕತೆ ನೋಡಿ. ನಾವ್ ಹಿಂಗೆ ಸುಮ್ನೆ ಬರೋಣ ಅಂತ ಬಂದ್ರೆ ಏನೇನೆಲ್ಲ ಇದೆ. ಸೊ ದಿಸ್ ಇಸ್ ಯುವರ್ ರೀಸನ್ ಟು ಕಮ್ ಟು ಪಾಂಡಿಚೇರಿ. ಎಲ್ಲ ಇಷ್ಟಪಡ್ತೀರಾ ಅಂದ್ರೆ ಆಕ್ಚುಲಿ ನೀವುಗಳು ಇದಕ್ ಬರ್ಬೋದು ಪಾಂಡಿಚೇರಿಗೆ, ಮೇನ್ ಆಗಿ ಆರೋವಿಲ್ಲೆಗೆ. ಸೊ ಅವ್ರದೇ ಮೆಡಿಟೇಷನ್ ಕ್ಯಾಂಪ್ಸ್ ಎಲ್ಲ ಇರುತ್ತೆ. ಅಂಡ್ ಸುಮಾರು ಪಾಟ್ರಿ ಅದು ಇದು ಏನೇನೋ ಇದೆ. ಸೊ ನಿಮ್ಗೆ ಆರಾಮಾಗಿ ಚಿಲ್ ಮಾಡಿ ವೈಪ್ ತಗೊಂಡು, ಎಲ್ಲ ಫಾರಿನರ್ಸ್ ಎಲ್ಲ ಇರ್ತಾರೆ, ನಮ್ ಇಂಡಿಯನ್ ಕ್ರೌಡ್ ತುಂಬಾ ಕಮ್ಮಿ. ಸೊ ಗುಡ್ ಫಾರ್ ಯು. ಸೊ ಬರ್ಬೋದು ಆರಾಮಾಗಿ ಆರೋವಿಲ್ಲೆಗೆ. ಪೀಸ್ ಎಲ್ಲ ಬೇಕಂದ್ರೆ ದಿಸ್ ಇಸ್ ದ ಅದರ್ ಪಾರ್ಟ್ ಆಫ್ ಪಾಂಡಿಚೇರಿ. ಸೊ ಬೀಚ್ ಗೀಚ್ ಎಲ್ಲ ಬಿಟ್ಟು ಜಸ್ಟ್ ತುಂಬಾ ಕ್ಯಾಫೆಸ್ ಇದೆ. ಹೆಲ್ತಿ ಬ್ರೇಕ್ಫಾಸ್ಟ್, ಹೆಲ್ತಿ ಲಂಚ್ ಎಲ್ಲ ಸಿಗುತ್ತೆ. ಸೊ ಇಟ್ಸ್ ನಾಟ್ ಜಸ್ಟ್ ಪಿಜ್ಜಾ. ಪಿಜ್ಜಾಲ್ಲೂ ಅಷ್ಟೇ ಹೆಲ್ತಿ ಪಿಜ್ಜಾ ಎಲ್ಲ ಸಿಗುತ್ತೆ. ತುಂಬಾ ಕ್ಯಾಫೆಸ್ ಇದೆ ಈ ರೋಡ್ ಅಲ್ಲಿ. ಸೊ ಬಂದು ಆರಾಮಾಗಿ ಒಂದು 2-3 days ಚಿಲ್ ಮಾಡಿ ಆರಾಮಾಗಿ ಏನ್ ಹೇಳ್ತಾರೆ
ಬೀಚ್ ಎಲ್ಲ ಬಿಟ್ಟು ಇನ್ನೂ ಚೆನ್ನಾಗಿ ಮಜಾ ಮಾಡ್ಬೋದು. ನಾವು ಒಂದು ರೌಂಡ್ ಬಂದ್ವಿ ಇಲ್ಲಿ ಸುಮ್ಮನೆ ಹಂಗೆ. ಇವಾಗ ನಾವು ವಾಪಸ್ ರೂಮಿಗೆ ಹೋಗುತ್ತಿದ್ದೇವೆ. ನೋಡಿ ಎಷ್ಟಿದೆ ಕ್ಯಾಫೇಸ್. ಈ ರೋಡ್ ಫುಲ್ ಕ್ಯಾಫೇಸ್. ಗೈಸ್ ನೋಡಿ, ನಮ್ಮ ಡ್ರೋನ್ ಪ್ರತಾಪ್ ಅವರ ಬಾಸ್ ಡ್ರೋನ್ ಸಚಿನ್ ಅವರು ಡ್ರೋನ್ ಹಾರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಡ್ರೋನ್, ನಾವು ತಂದಿರೋ ಹೊಸ ಡ್ರೋನ್. ಒಂದು 20 ಸಲ ಟ್ರೈ ಮಾಡಿದೆ, ಫ್ಲೈ ಮಾಡಿಲ್ಲ. ಒಂದು 30 ಸಲ ಟ್ರೈ ಮಾಡಿದೆ, ಫ್ಲೈ ಮಾಡಿಲ್ಲ. ಒಂದು 50 ಸಲ ಟ್ರೈ ಮಾಡಿದೆ, ಫ್ಲೈ ಮಾಡಿಲ್ಲ. ನೋಡಿ ಹೆಂಗಿದೆ, ಸಖತ್ತಾಗಿದೆಯಾ? ನಾವು ಡ್ರೋನ್ ತೊಗೊಂಡಿದ್ದೀವಿ, ಡ್ರೋನ್ ಆರಿಸೋಣ ಅಂತ. ಇವಾಗ ನಾವು ಅದನ್ನು ಆರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಇಲ್ಲಿ ಟೆಕ್ನಿಕಲ್ ಎರರ್ ಆಗಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ. ನಾವೀಗ ರೆಡಿಯಾಗಿ ವಿ ಆರ್ ಗೋಯಿಂಗ್ ಟು ರಾಕ್ ಬೀಚ್. ಏನು ಅದಲ್ಲೇನು ಸೌಂಡಲ್ಲಿ ಯಾರೋ ಇದು ಚೆನ್ನಾಗಿದೆ ಮಗ. ನೋಡಿ ನಮ್ಮ ಹುಡುಗ ಹಿಂಗೆ ಫುಲ್ ರೆಡಿಯಾಗಿ ಜಿಕ್ಕಿ ಚಿಕ್ಕ ಅಂತ ಮಿಂಚ್ತಾನೆ. ಏನೋ ಅಲ್ಲೇ. ನೋಡಿ ಗೈಸ್ ಎಲ್ಲರೂ ಶುಭ ಸಂಜೆ. ಈಗ ಹಸುಗಳು ಬಂದಿದೆ ವಾಕಿಂಗ್ಗೆ. ಪಾಪ ಅದು ವಾಕಿಂಗ್ ಮಾಡಬೇಕಲ್ಲ, ಅದು ಮೋಸ್ಟ್ಲಿ ಕೊಬ್ಕರ್ಸಾಗಿ ಬಂದಿದೆ. ಬೀಚ್ ಫೇವ್ರೇಟ್ ಅದಕ್ಕೆ, ಬೀಚ್ ಅಂತ. ನೋಡಿ ಎಲ್ಲ ಬರೀ ಹಸುಗಳೇ ಇದೆ ಗೈಸ್, ಹಸುಗಳು. ಮಿಕ್ಕಿದವರು ಒಳ್ಳೆ ಎಮ್ಮೆಗಳ ಥರನೇ ಅವರೇ. ತುಂಬ ಕ್ರೌಡು, ತುಂಬ ಅಂದರೆ ತುಂಬ ಕ್ರೌಡು, ಸಖತ್ ಕ್ರೌಡ್ ಆಗ್ಬಿಟ್ಟಿದೆ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಕ್ರೌಡ್ ಆಗ್ಬಿಟ್ಟಿದೆ. ನೋಡಿ ಲಾಸ್ಟ್ ಟೈಮ್ ಬಂದಂಗೆ ಹಿಂಗೇನಿಲ್ಲ, ಬಟ್ ತುಂಬ ಕ್ರೌಡ್. ಅದಕ್ಕೆ ನಾವು ಇನ್ನೂ ನೀರಿಗೆ ಹೋಗಿಲ್ಲ. ಆಮೇಲೆ ಎಲ್ಲೋ ಅವನು ಬೆಳಗ್ಗೆನೂ ಹೊಟ್ಬಿಡ್ತಾನಲ್ಲೋ. ಆಮೇಲೆ ನನಗೂ ಗೊತ್ತಿಲ್ಲ ಬೇರೆ, ಅದೋಗಿ ತೋರಿಸ್ಬೇಕಲ್ಲಿಗೆ. ನನ್ನ ಮಗ ಯಾವುದೋ ಹುಡುಗಿ ಒಂದು ಗಾಡೀಲಿ ಫೋಟೋ ಕೇಳ್ತು ಅಂದ್ಬಿಟ್ಟು ನನ್ನ ಮಗ ನೀಟಾಗಿ ಎಷ್ಟು ಚೆನ್ನಾಗಿ ಫೋಟೋ ತೆಗೊಡ್ತಾವನು ಕಳ್ಳ. ನೋಡಿ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಏನು ಮಾಡೋದಿಲ್ಲ. ಮಗ ಈ ಥರ ಮಾಡ್ತಾವನಲ್ಲ ಕೇಟಿ, ಇದ್ರ ಬಗ್ಗೆ ಏನು ಹೇಳ್ತೀಯ? ಏನು ಡಿಪೆಂಡು, ಏನು ಖುಷಿ, ಏನು ಆನಂದ? Bike, it is elegant bike. ಎಲಿಗೆಂಟ್. So ಓಕೆ. most of them needs to ಏನು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಏನು ಖುಷಿ, ಏನು ಆನಂದ? ನೋಡಿ ಗೈಸ್, ಯಾರೋ ತೆಗೆಸ್ಕೊಂಡಿದ್ದಕ್ಕೆ ಏನು ಖುಷಿ. ನೋಡಿ ಇಲ್ಲೆಲ್ಲ ನಿಲ್ಸ್ಕೊಂಡು ವೈಟ್ ಟೌನಲ್ಲಿ ಫ್ರೆಂಚ್ ಟೌನಿಗೆ ಬಂದಿದ್ದೀವಿ. ಜಂಗುಳಿ ಇರೋ ಬರೋರೆಲ್ಲ ಇಲ್ಲೇ ಅವರೇ. ಸೊ ಹಾಗೆ ನಮ್ಮ ನಮ್ಮ ಬೈಕ್ಗಳು ಫೋಟೋ ಶೂಟ್ ಮಾಡ್ಸೋಣ ಅಂತ ಹಾಗೆ ಎತ್ಕೊಂಡ್ಬಂದಿದ್ದೀವಿ. ಮಿಣ ಅಂತ ಮಿಂಚ್ತಾ ಇದೆ. ನೋಡಿ ಫ್ರೆಂಡ್ಸ್, ನಮ್ಮ ನಿತೀಶ್ ನಮಗೋಸ್ಕರ ಚಿಕನ್ ಸಚಿನ್ನ ತೋರಿಸ್ತೀನಿ. ಕೆಳಗಡೆ ತೋರಿಸಲ್ಲ, ಮೇಲ್ಗಡೆ ಮಾತ್ರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಶೆಫ್ ಸಚಿನ್ ಅವರ ಅಸಿಸ್ಟೆಂಟಲ್ಲಿ ನಮ್ಮ ನಿತೀಶ್ ಚಿಕನ್ ಗ್ರೇವಿ ಮಾಡ್ಕೊಡ್ತಾನೆ ನಮಗೆ. ಮಗ ನೀನು ತಿಂತೀಯ ಅಂತ ಹೇಳದ್ನ ನಾನು, ನೀನು ಮಾಡ್ಕೊಡ್ತೀಯಾ ಅಂತ ಹೇಳಿದ್ದು. ಹಾಂ, ನಮಗೋಸ್ಕರ ಗೈಸ್ ಏನು ಗೊತ್ತಾ, ಏನೋ ಬೇಳೆ ಸಾರು ಮಾಡ್ತಾನಂತೆ, ಅದಕ್ಕೆ ಚಿಕನ್ ಹಾಕ್ಕೊಡ್ತಾನಂತೆ. ಅದೇ ಚಿಕನ್ ಗ್ರೇವಿ ತಿನ್ನಿ ಅಂತ ನಮ್ಗೆ. ನೋಡಿ ಇವತ್ತು ನಾವು ನಮ್ಮ ಕುಕ್ಕಿಂಗ್ನ ಇಲ್ಲೇ ಇದೆ ಬೇಬಿ. ನೋಡಿ ಗಾಯ್ಸ್, ನಿಮಗೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾರ್ಟ್. ಇಲ್ಲಿ ನೋಡಿ ಹಿಂಗೆ ಹಾರ್ಟ್ ಎಲ್ಲ ಇದೆ ನಮ್ಮ ಕಿಚನಲ್ಲಿ. ನಾವಂತೂ 2 ದಿನ ಊಟ ಇದೆ, ಅಡುಗೆ ಮಾಡ್ಕೊಂಡು ತಿನ್ನೋದು. ಫಸ್ಟ್ ಟೈಮ್ ನಮ್ಮ ಇದರಲ್ಲಿ, ನಮ್ಮ ಟ್ರಿಪ್ಪಲ್ಲಿ ನಾವು ಮಾಡಿಕೊಂಡು ಹಿಂಗೆ ತಿಂತಾ ಇರೋದು. ಏನು ಮಾಡಿದ್ದೀವಿ ಒಂದೊಂದ್ಸತಿ ಈ ಥರ ಎಲ್ಲ ಪ್ರಯತ್ನ ಮಾಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಸಚಿನ್ ವೈಫು ಇವಾಗ ಈ ಲಾಗ್ನ ನೋಡಿದ್ರೆ ಸಚಿನ್ಗೆ ಹೊಡಿತಾರೆ. ಯಾಕೆ ಅಂತ ನೀವು ಕೇಳಬಾರ್ದು, ನಾವು ಹೇಳಲ್ಲ. ಅದು ಪರ್ಸನಲ್ ಮ್ಯಾಟರ್. ನಿಮಗೆ ಪರ್ಸನಲ್ ಮ್ಯಾಟರ್ನ ಹೇಳಲ್ಲ ನಾವು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬೇರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ. ಏನಿಲ್ಲ ಗೈಸ್, ಪಾಪ ಸಚಿನ್ ಬಂದಾಗ ನಮಗೆ ಮಾಡ್ಕೊಡ್ತಾರೆ. ಅವ್ರ ವೈಫ್ಗೂ ಮಾಡ್ಕೊಡ್ತಾನೆ, ಹಂಗೇನೆಲ್ಲ ಏನಿಲ್ಲ ಪಾಪ. ಆದರೂ ಮಾಡ್ಕೊಡಲ್ಲ ಅಂತ ಅಷ್ಟೇ, ಏನೇನಿಲ್ಲ. ಎಷ್ಟು ಹೋದ್ರೂ ಮಾನ ಮರ್ಯಾದೆ ಇಲ್ಲ ಅಲ್ವಾ? ಕತ್ತೆಗಾಗ ವಯಸ್ಸಾಗೈತೆ. ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮ ಸಚಿನ್ ಶೆಫ್. ಅವನು ನಮಗೆ ಏನೇನು ಬೇಕು, ಎಗ್ ಬುರ್ಜಿ, ಎಗ್ ಮ್ಯಾಗಿ, ಎನಿಥಿಂಗ್ ಇಟಾಲಿಯನ್ ಏನು ಬೇಕೆಲ್ಲ ಹೇಳಿ. ನಾಟಿ ಸ್ಟೈಲ್, ನಿತೀಶ್ ಸ್ಟೈಲ್, UK ಎಲ್ಲ ಮಗ ನೋಡೋ ನಿಂಗೆ ಆಮಿಷ ಹೊಡ್ತಾವನೆ UK ಸ್ಟೈಲಲ್ಲಿ ಮಾಡ್ಕೊಡೋ ಅಂತ. ಅದಾ UK ಲಂಡನ್ ಅಲ್ವಾ, ಉತ್ತರ ಕರ್ನಾಟಕ.
ಲಂಡನ್ ಸ್ಟೈಲ್ ಅನ್ಕೊಂಡೆ. ಏಯ್ ಅಗರಬತ್ತಿ ಏನ್ ಹೇಳ? ಹಾಯ್ ಫ್ರೆಂಡ್ಸ್. ಗೈಸ್ ನೋಡಿ, ಇಷ್ಟೋ ತನಕ ಫೋನಲ್ಲಿ ಕಿತ್ತು ದಬಾಗ್ತಾ ಇದ್ದ. ಹೆಂಗಿತ್ ಮಗ ಫ್ರೆಂಚ್ ಕಾಲೋನಿ? ನಮಗೆ ಭಾರಿ ಬೇಜಾರಾಯ್ತು. ಟೀ ಕಾಫಿ ಚೆನ್ನಾಗಿತ್ತು ಅಷ್ಟೇ, ತುಂಬಾ ಕ್ರೌಡು. ಸೊ ಏನ್ ಮಾಡೋದು ಹೇಳಿ, ಇಲ್ಲಿಂದಲೇ ಕೇಳು ಕಳ್ಸಿ. ಸಚಿನ್ ಅವರು ಮೇಲ್ಗಡೆ ಮಾತ್ರ ತೋರಿಸ್ದಂಗ, ಕೆಳಗಡೆ ತೋರ್ಸಕ್. ಚಿಕನ್ ಪಾಂಡಿಚೇರಿ ಚೆಟ್ಟಿನಾಡ್ ಗ್ರೇವಿ. ಅದೇ ಪಾಂಡಿಚೇರಿಗೆ ಬಂದು ಸೀ ಫುಡ್ ತಿಂದೆ, ನಾವು ಚಿಕನ್ ತಿಂತಾ ಇದೀವಿ. ಸೀ ಫುಡ್ ತಿಂದು ಬೇಜಾರಾಯ್ತು ಮಗ. ಅದಕ್ಕೆ ಮಗ ಫಿಶ್ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ಫಿಶ್ ಇರ್ಬೇಕು. ನನ್ನ ಮನೆ ಪ್ರಾನ್ಸ್ ಇದೆ ಅಂದ್ರೆ ಖಾಲಿ ಆಯ್ತು. ಫಿಶ್ ಇದೆ, ಅದ್ರ ಬೇಡ, ಅದು ಚೆನ್ನಾಗಿಲ್ಲ. ಓಕೆ ಗೈಸ್, ಜಾಸ್ತಿ ಫ್ರಿಜ್ಜಲ್ಲಿ ನಿಮ್ಗೆ ತೋರ್ಸಕ್ಕಾಗಲ್ಲ. ಅದು ಯಾವ್ದು ಟೀ ಕುಡಿಯೋ ರೆಡ್ ಲೇಬಲ್? ಲೆಮನ್ ಟೀ. ಗೈಸ್ ನೋಡಿ, ಇದು ಲೆಮನ್ ಟೀ ಅಂತೆ, ನನಗೆ ಗೊತ್ತಿರಲಿಲ್ಲ. ಐಸ್ ಟೀ. ಮಗ ಹೆಂಗಿತ್ ಮಗ 2 days ಫನ್ನ? ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು, ಒಳ್ಳೆ ಮಜಾ ಮಾಡಿದ್ವಿ. ಏನಕ್ಕೋ ಮತ್ತೆ ನಾಳೆ ಬೆಂಗಳೂರಿಗೆ ಹೋಗ್ಬೇಕು, ಬೇಜಾರು. ಸೇಮ್ ಅದೇ ಕೆಲಸ, ಅದೇ ದಿನ, ರೊಟೀನ್, ಅದೇ ರೊಟೀನ್. ಇಲ್ಲಾಂದ್ರೆ ಯಾವ ಚಿಂತೆ ಇಲ್ಲ, ಆರಾಮಾಗಿ ನಮ್ದೇ ಇದು. ಬೀಚ್ ಹೋಗೋ, ನಿದ್ದೆ ಹೊಡಿ, ಬೀಚ್ ಹೋಗೋ, ನಿದ್ದೆ ಹೊಡಿ, ಅಷ್ಟೇ. ಏನು ಮಾಡಿಲ್ಲ. ಬೆಂಗಳೂರಿಗೆ ಕೇರಂ ಮಾಡು, ರೂಮ್ ಚಿಲ್ ಮಾಡು, ಬೀಚ್ ಹೋಗು, ನೀರಲ್ಲಿ. ತಿಂಗಳಿಗೆ ಯಾರೋ 3 ಲಕ್ಷ ಹಾಕ್ಬಿಟ್ರೆ, ಯಾರಾದ್ರೂ 3 ಲಕ್ಷ ತಿಂಗಳಿಗೆ ಹಾಕ್ತೀರ ಜೊತೆಲಿ ನೀವು ಬರ್ಬೋದು. ಯಾರು ಕೊಡ್ತಾರೆ ಅವ್ರಿಗೂ ಇಲ್ಲ. ಸಿಗೋಣ ಮತ್ತೆ. ಚಟಪಟ ನೋಡಿ ನಮ್ಮ ಚಿಕನ್ ಗ್ರೇವಿ ಹೆಂಗ್ ರೆಡಿ ಆಗಿದೆ. ಆಹಾ, ಓ ಹಿಂಗೆ ನೋಡಿ, ಹಿಂಗೆ ಕುದೀತಾ ಇದೆ. ಹೆಂಗೆ, ಓ ಕ್ಯಾಮ್ರಾನೇ ಇದಾಗೋಯ್ತು, ಫಾಗ್ ಆಗೋಯ್ತು. ಗೈಸ್ ಹೆಂಗೆ ಚಟಪಟ ಸಾಕಾಗಿದೆ ಅಲ್ಲ. ಸಾಕಾಗಿತ್ತು ಗೈಸ್. ಗ್ರೇವಿ ಅಂತೂ ಅಲ್ಟಿಯಾಗಿ ಬಂದಿದೆ. ಚಿಕನ್ ಪೀಸ್ ಸಾಂಬಾರ್, ಚಿಕನ್ ಸಾಂಬಾರ್ ಗೈಸ್. ಚಿಕನ್ ನಾಟಿ ಪಾಂಡಿಚೇರಿ ಸಾಂಬಾರ್ ಇದು ಹೆಸರು. ಇದನ್ನ ಮಾಡಿದ್ದು ನಿತೀಶ್ ಅಂತೂ ಅಲ್ವೇ ಅಲ್ಲ, ಬೇವರ್ಸಿ. ಅವನು ಏನು ಮಾಡಲ್ಲ, ಅವನು ಈಗ ಮುಚ್ಕೊಂಡಮ್ಮ ಮೊಟ್ಟೆ. ಗೈಸ್ ನೋಡಿ, ಫಿಶ್ ರೆಡಿ ಇದೆ. ಇದು ಇನ್ನೇನೇನು ಜಂಪ್ ಹೊಡಿಯುತ್ತೆ ಇದು, ಅಷ್ಟರಲ್ಲಿ ನಾವು ಇದನ್ನ ತಿನ್ಕೊಂಡ್ಬಿಡ್ಬೇಕು. ಬೇಬಿ ಇದಕ್ಕೂ ಏನಾರು ಒಂದು ಮಾಡ್ಬೋಯ್ತಲ್ಲ, ವೇಸ್ಟ್ ಸುಮ್ಮನೆ ಮಾಡ್ತೀಯಾ? ಓಕೆ ನೋಡಿ, ನಮ್ಮ ಬೇಬಿ ಎಲ್ಲ ಮಾಡ್ತಾರೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲ. ಇವನು ಏನಕ್ಕಿಲ್ಲ, ಇವನು ತೊಳೆಯೋಕ್ಕಷ್ಟೇ ಇರೋದು, ಇಟ್ಕೊಂಡಿರೋದು ನಾವಿನ್ನ. ನೋಡಿ ಸುಮ್ಮನೆ ಓಡಾಡ್ತಾ ಇರ್ತಾನೆ, 1 ನಯ ಪೈಸೆ ಕೆಲಸ ಮಾಡಲ್ಲ ಗೈಸ್ ಇವನು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಫಿಶ್ ಫ್ರೈ ಇಟ್ಕೊಂಡು ಮಾಡ್ತಾವ ಹಿಂಗೆ. ಚಿಕನ್ಗೆ ಮಾತ್ರ ಸ್ಟಾಪ್ ಆಗಿಲ್ಲ, ಸಖತ್ ಘಾಟ್. ಎಸ್ ಮ್ಯಾನ್, ಫಿಶ್ ಹಂಗೆ ಘಾಟ್ ಬರೋದು ಹಿಂಗೆ. ಅಯ್ಯೋ ಗೈಸ್. ಸೊ ಇವಾಗ 10 ಗಂಟೆ ಆಯಿತು, ನಾವು ಹೊರಡ್ತಾ ಇದ್ದೀವಿ. ವಿ ಆರ್ ಲೀವಿಂಗ್ ಆ್ಯಂಡ್ ಎಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಏನು ಪ್ಲ್ಯಾನ್ಸ್ ಇಲ್ಲ, ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಚೆನ್ನಾಗಿತ್ತು, 3 ದಿನ ಸಖತ್ತಾಗಿ ಟೈಮ್ ಪಾಸ್ ಮಾಡಿದ್ವಿ, ಒಳ್ಳೆ ಮಜಾ ಮಾಡಿದ್ವಿ. ಆ್ಯಂಡ್ ಹೊಸೊಬ್ಬರ ಜೊತೆ ಬಂದಿದ್ದರಿಂದ. ಸೊ ದಿಸ್ ಇಸ್ ಅವರ್ 9th ರೈಡ್. ಇದು ನಮ್ಮ ವ್ಯಾಂಡ್ರಿಂಗ್ ಸೋಲ್ಸ್ ಇದರಿಂದ ಆರ್ಗನೈಸ್ ಮಾಡಿದ್ದು. ಹೊಸೊಬ್ಬರು ಬಂದಿದ್ದು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ಗುಡ್ ಟು ಲರ್ನ್. ಸೊ ನೀವು ಜಾಯ್ನ್ ಆಗಿ, ವ್ಯಾಂಡ್ರಿಂಗ್ ಸೋಲ್ ಅಂತ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಜಾಯ್ನ್. ಏನಾದರೂ ರೈಡ್ಸ್ ಇದ್ದರೆ ಹೇಳ್ತೀವಿ, ಬನ್ನಿ ಮಜಾ ಮಾಡೋಣ, ರೈಡ್ ಮಾಡೋಣ. ಲೆಟ್ಸ್ ಎಕ್ಸ್ಪ್ಲೋರ್, ಲೆಟ್ಸ್ ಎಂಜಾಯ್, ಲೆಟ್ಸ್ ಹ್ಯಾವ್ ಎ ನೈಸ್ ರೈಡ್. ಬೈಕ್ ಎಂಥ್ಯೂಸಿಯಾಸ್ಟ್ಗೆ. ಸೊ ಇವಾಗ ಹೊರಟ್ವಿ. ಎಲ್ಲ ಚೆನ್ನಾಗಾಯಿತು, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ. ತಿಂಡಿ ತಿನ್ಕೊಂಡು ಅಷ್ಟೇ. ಪ್ರಭಾ, ನಿತೀಶ್ ಚೆನ್ನಾಗಿತ್ತಲ್ಲ? ಓಕೆ, ಲೆಟ್ಸ್ ಗೋ. ಗೈಸ್, ನಾವಿವಾಗ ಬ್ಯಾಂಗ್ಳೂರು ರೀಚ್ ಆದ್ವಿ. ಆಲ್ಮೋಸ್ಟ್ 7 ಗಂಟೆ ಆಯಿತು. ಮನೆ ಹತ್ರನೇ ಇದ್ದೀವಿ. ಬ್ಯಾಂಗ್ಳೂರು ರೀಚ್ ಆಗಿ ಆಗೋ ತಲೆ ಆಯಿತು, ಬಟ್ ಮನೆ ಹತ್ರ ಇದ್ದೀವಿ. ಸೊ ಬರ್ತಾ ಎಲ್ಲ ಹುಡುಗರು ಆಲ್ಮೋಸ್ಟ್ 10:30 ಆಯಿತು ಹೊರಟಿದ್ದು. ಬರ್ತಾ ಎಲ್ಲ ಸ್ವಲ್ಪ ಇನ್ನೊಂದಷ್ಟು ಜನ ಹುಡುಗರು ತುಂಬ ಲೇಟ್ ಮಾಡಿಬಿಟ್ರೆ, ತಾಗಿ ಬಂದಿದ್ದಾಯಿತು. ಇಲ್ಲಾಂದರೆ
ನನ್ನ ಪ್ರಕಾರ 1 ಅವರ್ ಲೇಟ್ ಆಯಿತು, ಇಲ್ಲಾಂದರೆ 6 ಗಂಟೆಗೆಲ್ಲ ಮನೆ ಆಲ್ಮೋಸ್ಟ್ ಮನೆ ಹತ್ರ ಇದ್ದೀವಿ. ಸೊ ಚೆನ್ನಾಗಿತ್ತು ರೈಡು, ಆರ್ಗನೈಸ್ ಮಾಡಿದ ರೈಡು ಚೆನ್ನಾಗಾಯಿತು. ಸೊ ನೀವು ಎಲ್ಲ ಬನ್ನಿ, ನಮ್ಮ ವ್ಯಾಂಡ್ರಿಂಗ್ ಸೆಟ್ ಜಾಯ್ನ್ ಆಗಿ 1 ಡೇ ಟ್ರಿಪ್ಪು. ಆಮೇಲೆ ನಾವು ಜಾಸ್ತಿ ಆಫ್ ರೋಡಿಂಗ್ ಎಲ್ಲ ಮಾಡಲ್ಲ, ಅದೆಲ್ಲ ಆಸಕ್ತಿ ಅದನ್ನು ಮಾಡ್ತೀವಿ, ಬಟ್ ಓವರಾಗೆಲ್ಲ ಮಾಡಲ್ಲ. ಬಟ್ ನಮ್ದು ಈ ಥರ ಟ್ರಿಪ್ಗಳಿರುತ್ತೆ, ಬನ್ನಿ ಜಾಯ್ನ್ ಆಗಿ 1 ಡೇ ಟ್ರಿಪ್ಪು, 2 ಡೇ ಟ್ರಿಪ್ಪು, 3 ಡೇಸ್ ಟ್ರಿಪ್ಪೆಲ್ಲ ಇರುತ್ತೆ. ಸೊ ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿ ಸೂಪರಾಗಿ ಆಯಿತು, ಎಲ್ಲರೂ ಖುಷಿಯಾದರು. ಸೊ ಎಲ್ಲ ಹೊರಟ್ರು. ಇವಾಗ ನಾನು ನಿತೀಶ್ ಈಗ ಡಿಸ್ಕಸ್ ಆಗ್ತಾಯಿದ್ವಿ. ಏನಪ್ಪ ಹೆಂಗಿತ್ತು? ನೋಡಿ ಗೈಸ್, ಜುಪಿಟರಲ್ಲಿ 650 ಕಿಲೋಮೀಟರ್ ಹೊಡೆದೇನೆ. ಅದಕ್ಕೆ ಹೇಳೋದು ಗಾಡಿ ಇಂಪಾರ್ಟೆಂಟ್ ಅಲ್ಲ, ಬಾಡಿ ಇಂಪಾರ್ಟೆಂಟ್ ಅಂತ. ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಏನಪ್ಪ ಫುಲ್ಲು ಬ್ಯಾಕೆಲ್ಲ ನೋವ್ತಾ ಇದೆಯಾ? ಗೈಸ್ ನಮಗೆ ನೋಗುತ್ತೆ, ಅವನಿಗೆ ನೋವುದೇ ಇರುತ್ತೆ. ಬಟ್ ಆದರೆ ಚೆನ್ನಾಗಿ ಪಾಪಪ್ ಮಾಡ್ದ, ಜಾಸ್ತಿ ಎಲ್ಲ ಲೇಟ್ ಇಲ್ಲ, ಒಂದು 20-30 ಮಿನಿಟ್ಸಲ್ಲೇ ಬಂದ. ಅವನ್ನ ಗಾಡಿ ಇಟ್ಕೊಂಡು 80 ಬಂದ, ಯಾಕಂದ್ರೆ ನಮಗೂ ಭಯ ಅದು ಇಂಜಿನ್ ಏನಾಗುತ್ತೆ ಅಂತ. ಬಟ್ ಚೆನ್ನಾಗಿ ಬಂತು, ಅವನಿಗೂ ಖುಷಿ ಆಯಿತು. ಸೊ ಇನ್ಮೇಲೆ ಬರ್ತೀಯ ಟ್ರಿಪ್ಗೆ? ಓಕೆ, ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ಗ್ಯಾಪ್ ಆಗೋಯ್ತು, ನಾನು ಇನ್ನೂ ಹೋಗಿಲ್ಲ, ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ ಲಾಗ್ಸ್ನ. ಸೊ ಟ್ರಿಪ್ ಲಾಗು ಆ್ಯಂಡ್ ಡೈಲಿ ಲಾಗ್ಸು ಮಾಡ್ತಾ ಇರ್ತೀನಿ. ಎಲ್ಲ ಸಪೋರ್ಟ್ ಮಾಡ್ತಾಯಿರಿ, ಚೆನ್ನಾಗಿ ನೀಟ್ ಕೊಡಿರಿ. ಬಿಯರ್ಡ್ ಲೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಬೆಳೆಸಿ ಹರಿಸಿ, ಆ್ಯಂಡ್ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಖುಷಿ ಪಡಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್. ಬಾಯ್.